ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಲ್ಲರೂ ಯುವ ನಿಧಿ ಬಗ್ಗೆ ಅಪ್ಡೇಟ್ ಬಗ್ಗೆ ಕೇಳ್ತಾ ಇದ್ರಿ. ಯುವ ನಿಧಿ ಏನು ಅಮೌಂಟ್ ಬಿಟ್ಟಿದ್ದಾರಾ ಇಲ್ವಾ, ಏನಿದೆ ಸ್ಟೇಟಸ್ಸು ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಹೇಳ್ತಾ ಇರೋದು. ಎಲ್ಲರದ್ದು ಕ್ವಶನ್ ಒಂದೇ ಥರ ಆಗಿದೆ. ಅದು ಯಾವ ಕ್ವಶನ್ನು ನಿಮ್ದು ಏನೇನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರ ಪ್ರಾಬ್ಲಮ್ ಅವರಿಗೂ ಕೂಡ ಆಗಿರುತ್ತೆ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋದಪ್ಪ ಅಂದರೆ, ಎಲ್ಲರೂ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂದರೂ ನಮ್ಮದಿನ ಅಮೌಂಟ್ ಬಂದಿಲ್ಲ. ಕೆಲವೊಬ್ರದ್ದು ಡಿಕ್ಲೇರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾಯಿದೆ. ಈಗ ಡಿಕ್ಲೇರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾಯಿದೆ ಅಂದರೆ ಡಿಕ್ಲೇರೇಷನ್ ನೀವು ಮಾಡಿರಂಗಿಲ್ಲ, ಅದಕ್ಕೋಸ್ಕರ ಬರ್ತಾ ಇರುತ್ತೆ. ಇಲ್ಲಾಂದರೆ ಒಂದು ವೇಳೆ ನೀವು ಮಾಡಿದರೂ ಕೂಡ ಗೌರ್ಮೆಂಟ್ ಕಡೆಯಿಂದ ಅದು ಅಪ್ಡೇಟ್ ಆಗಿರಲ್ಲ, ಅದಕ್ಕೋಸ್ಕರ ಬರ್ತಾ ಇರುತ್ತೆ. ಈ ಥರ ನೀವು ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಜೂನ್ 15 ಇಲ್ಲ ಜೂನ್ 25ವರೆಗೂ ಅಮೌಂಟ್ ನಿಮ್ಮದೆಲ್ಲ ಅಮೌಂಟು ಬರುತ್ತೆ, ನಿಮ್ಮ ಅಕೌಂಟಲ್ಲಿ ಬರುತ್ತೆ. ಯಾವುದಾದ್ರೆ ಬೇರೆದು ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ನೀವು ನೋಡ್ಕೊಳ್ಳಿ. ಆದರೆ DBT ಇದರಲ್ಲಿ ಏನಾದರೂ ಪ್ರಾಬ್ಲಮ್ಮು ಮತ್ತು ನಿಮ್ಮ ಬ್ಯಾಂಕ್ ಸೀಡಿಂಗು, ಆಧಾರ್ ಕಾರ್ಡ್ ಸೀಡಿಂಗು, ಇದೇ ಥರ ಎಲ್ಲ ಫೋನ್ ಲಿಂಕು, ಇದೇ ಥರ ಮೊಬೈಲ್ ಲಿಂಕ್, ಫೋನ್ ನಂಬರ್ ಲಿಂಕ್ ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಒಂದು ಸತಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲನೂ ಸರಿಯಾಗಿದ್ದರೆ ವೇಟ್ ಮಾಡಿ, ಬರುತ್ತೆ ಅಮೌಂಟು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅಮೌಂಟ್ ಬರುತ್ತೆ. ಮತ್ತು ಇನ್ನೊಂದು DDPI ಪೆಂಡಿಂಗ್ ಅಂತ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ರದ್ದು DDPI ಪೆಂಡಿಂಗ್ ಇದೆ ಅಂತ ಬರ್ತಾಯಿದೆ ಅಂತೆ. ನೀವು ಒಂದು ಸತಿ ಹೋಗಿ ನಿಮ್ಮ DDPI ಆಫೀಸ್ಗೆ ಹೋಗಿ ಒಂದು ಸತಿ ಚೆಕ್ ಮಾಡ್ಕೊಂಡು ಬನ್ನಿ, ಏನಂತ ವಿಚಾರಿಸ್ಕೊಂಡು ಬನ್ನಿ. ಅಲ್ಲೇ ನಿಮ್ಮ ಡಿಸ್ಟಿಕಲ್ಲಿ ಯಾವ್ದು ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ಅವ್ರಿಗೆ ಕೇಳಿ, ಈ ಥರ ಬರ್ತಾಯಿದೆ, ಯಾಕೆ ಬರ್ತಾಯಿದೆ ಏನಕ್ಕೆ ಅಂತ ಮುಂದಿತ್ತು ಅವರಿಗೆ ಚೆನ್ನಾಗಿ ವಿಚಾರಿಸ್ಕೊಂಡು ಬನ್ನಿ, ಏನಂತ ಅವರೆಲ್ಲ ತಿಳಿಸ್ಕೊಡ್ತಾರೆ. ಮತ್ತು ಇನ್ನೊಂದು 180 ಡೇಸ್ ಕಂಪ್ಲೀಟ್ ಆಗಿದ್ರೂ ಕೂಡ ಇನ್ನೂ ಅಮೌಂಟ್ ಬಂದಿಲ್ಲ. ಅಂದರೆ 180 ಡೇಸನ್ನು ಕಂಪ್ಲೀಟ್ ಆಗಿದೆ, ನೀವು ಅಪ್ಲಿಕೇಶನ್ ಹಾಕಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅಂದರೂ ಅಮೌಂಟ್ ಬಂದಿಲ್ಲ ಅಂದರೆ ಅಮೌಂಟ್ ಬರೋದಕ್ಕೆ ಕಾರಣ ಇನ್ನಾರ್ದು ಈ ಹೊಸೊಬ್ಬರು ಹಾಕಿದ್ದು ಬಿಟ್ಟು ಯಾರು ಜಾಸ್ತಿ ದಿನ ಆಯಿತು ಹಾಕಿ ಅಪ್ಲಿಕೇಶನ್ ಹಾಕಿ ಅವ್ರದ್ದು ಅಮೌಂಟ್ ಬರ್ತಾಯಿದೆ, ಬಟ್ ಇದೇ ಮೇ ಜೂನ್ದೇ ಬಂದಿಲ್ಲ ಅನ್ನೋರು ಅವ್ರದ್ದು ಅಮೌಂಟ್ ಬಂದಿಲ್ಲ. ಇನ್ನು ನಿಮ್ಮದೇ ಆಗಲಿ ಅವ್ರದ್ದೇ ಆಗಲಿ ಇನ್ನೂ ಅಮೌಂಟ್ ಬಂದಿಲ್ಲ. ಜೂನ್ 25 ಇಲ್ಲ ಜೂನ್ ಎಂಡ್ವರೆಗೂ ಬರುತ್ತೆ ಅಮೌಂಟು. ಮಾರ್ಚ್ ಏಪ್ರಿಲ್ದು ಬಂದಿದೆ, ಇನ್ನು ಜೂನ್ ತಿಂಗಳದು ಬಂದಿಲ್ಲ. ಇನ್ನು ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದ್ದರೆ ಜೂನ್ ತಿಂಗಳದು, ಕೆಲವರಿಗೆ ಮೇ ತಿಂಗಳದೇ ಬಂದಿಲ್ಲ, ಅದಕ್ಕೋಸ್ಕರ ಜೂನ್ ತಿಂಗಳದು ಬರ್ತಾಯಿಲ್ಲ. ಕೆಲವರಿಗೆ ಎಲ್ಲರದ್ದು ಅಮೌಂಟು ಕ್ರೆಡಿಟ್ ಆಗುತ್ತೆ. ಜಾಸ್ತಿ ಜನದು ಇದೇ ಥರ ತೋರಿಸ್ತಾ ಇದೆ. 180 ಡೇಸ್ ಕಂಪ್ಲೀಟ್ ಇದೆ ಅಂತ ತೋರಿಸ್ತಾ ಇದೆ, ಇದೇ ಥರ ತೋರಿಸ್ತಾ ಇದೆ. ಇದು ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆವಾಗ ಒಂದು ನೀವು ಡಿಕ್ಲರೇಷನ್ ಫಾರ್ಮ್ ತುಂಬಿರ್ತೀರ, ಸಬ್ಮಿಟ್ ಮಾಡಿರ್ತೀರ ಒಂದು ವರ್ಷ, ಅದು ಹೋಗಿ ಅಪ್ಡೇಟ್ ಆಗಿರಲ್ಲ. ನೀವು ಒಂದು ಸತಿ ನಿಮ್ಮ DDPI ಆಫೀಸ್ಗೆ ಹೋಗಿ ನಿಮ್ಮದು ಅಪ್ಲಿಕೇಶನ್ ಅಪ್ಡೇಟ್ ಆಗಿದೆಯೋ ಇಲ್ಲೋ, ಏನು ಪ್ರಾಬ್ಲಮ್ ಇದೆ ಅಂತ ಒಂದು ಸತಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ತುಂಬ ದಿನ ಆಯಿತು ಇದೇ ಥರ ತೋರಿಸ್ತಾ ಇದೆ, ಅಮೌಂಟೇ ಬರ್ತಾ ಇಲ್ಲಪ್ಪ ಅಂದರೆ ನೀವು ನಿಮ್ಮ ಊರಿಂದು ಯಾವ DDPI ಆಫೀಸ್ ಇದೆ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬನ್ನಿ, ಅಮೌಂಟ್ ಪಕ್ಕ ಬರುತ್ತೆ. ಮತ್ತು ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುತ್ತೆ. ನಿಮ್ಮದೇನಾದರೂ ಆಗಿದರೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಏನಿದೆ ನೋಡಿ ಎಲ್ಲ ಅಮೌಂಟ್, ಎಲ್ಲಿ ನಿಮ್ಮ ಅಕೌಂಟು ಕ್ಲೋಸ್ ಆಗಿದೆಯಾ, ಇಲ್ಲ ಬೇರೆದೇನಾದರೂ ಪ್ರಾಬ್ಲಮ್ ಇದೆಯಾ, ನಿಮಗೆ ಯಾವುದಾದ್ರೂ ಮೆಸೇಜ್ ಬರ್ತಾ ಇಲ್ಲ ಆದರೂ ಕೂಡ ಬರ್ತಾ ಇಲ್ಲ. DBT ಪುಷ್ಡ್ ಅಂತ ತೋರಿಸ್ತಾವ್ರದ್ದು ಅಮೌಂಟ್ ಪಕ್ಕ ಬರುತ್ತೆ. DBT ಪುಷ್ಡ್ ಅಂತ ತೋರಿಸಿದ್ರೆ ಗ್ಯಾರಂಟಿ ಅಮೌಂಟ್ ಬರುತ್ತೆ ಅಂತ ಅರ್ಥ. ಅದರದ್ದು ಆದಷ್ಟು ಬೇಗ ನಿಮ್ಮ ಅಮೌಂಟ್ ಬರುತ್ತೆ, ಜಾಸ್ತಿ ವರಿ ಮಾಡ್ಕೋಬೇಡಿ. ಮತ್ತು ಎಲ್ಲರೂ ಕೂಡ ಜಾಸ್ತಿ ಅವ್ರದ್ದು ಬರ್ತಾಯಿದೆ ನಮ್ದು ಬರ್ತಾಯಿಲ್ಲ, ಬರುತ್ತೆ. ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಹೋಗಿ ನಿಮ್ಮ DDPI ಆಫೀಸ್ಗೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಆಯಿತು, ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ನೋಡೋದಕ್ಕೆ. ನಮ್ಮ ವಿಡಿಯೋವನ್ನು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ನೀವು ಕೂಡ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ.